ಪಾಂಡವಪುರ ತಾಲೂಕಿನ ಕಣ್ಣೂರು ಗ್ರಾಮದ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಮುಖ್ಯಮಂತ್ರಿಗಳಾದಂತಹ ಅವರ ವಿಜೃಂಭಣೆಯಿಂದ ಅವರ ಅಭಿಮಾನಿಗಳು ಬೀಡುಗಳಲ್ಲಿ ಆಚರಣೆ ಮಾಡಲಾಯಿತು. ಪಾಂಡವಪುರ ತಾಲೂಕಿನ ಗ್ರಾಮದ ಹೊರವಲಯದಲ್ಲಿರುವಂತಹ ಅವರ ಉಡುಗೊರೆಯನ್ನು ಒಳ್ಳೆಯದಾಗಿ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ವಿಶೇಷವಾಗಿ ಗೋಪಿ ಸರ್ ಅವರು ಬಹಳ ಚೆನ್ನಾಗಿ, ನಾನು ಯಾವುದಾದ್ರೂ ಟಿವಿಲಿ ಅವ್ರ ಪ್ರೋಗ್ರಾಮ್ ಬಂದ್ರೆ ಆ ಪ್ರೋಗ್ರಾಮ್ ಮುಗಿಯಗಂಟ ನಾನು ಟಿವಿ ಆಫ್ ಮಾಡಲ್ಲ, ಅಷ್ಟು ಚೆನ್ನಾಗಿ ನಾನು ನಮ್ಮ ಶ್ರೀಮತಿಯವ್ರ ಮನೆಯಲ್ಲಿ ಅವರ ಕಾರ್ಯಕ್ರಮಗಳನ್ನ ನೋಡ್ತೇವೆ. ಇವತ್ತು ಅವ್ರ ಇಡೀ ಕುಟುಂಬ ವರ್ಗ ಇವತ್ತಿಲ್ಲಿ ಸೇರಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಸ್ನೇಹಿತರು ಸಂಪಾದನೆ ಮಾಡೋದು ಬಹಳ ಕಷ್ಟ, ಬಹಳ ಜನ ಬೇಗ ಸ್ನೇಹಿತರು ಕಳ್ಕೊಂಡ್ಬಿಡ್ತಾರೆ ವಿಶ್ವಾಸದಲ್ಲಿ. ಆದರೆ ನೀವೆಲ್ಲರೂ ಇಷ್ಟೊತ್ತು ಬಂದು ಇಂಥ ಒಂದು ಶುಭ ಸಮಾರಂಭದಲ್ಲಿ ಗೆಳೆಯ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ನಾನಾದರೂ ಆ ತಾಯಿ ಚಾಮುಂಡೇಶ್ವರಿ ನನ್ನ ಪ್ರಾರ್ಥನೆ ಇಷ್ಟೇ, ಶಿವಕುಮಾರ್ ಅವರು ಒಬ್ಬ ಉದ್ಯಮಿಗಳಾಗಿ ಅತ್ಯಂತ ಬಹಳ ಅಚ್ಚುಕಟ್ಟಾಗಿ ಈ ಸಮಾಜದಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಇದೇ ನಗುಮುಖದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನ ಪಡಿತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಹತ್ತಿರದಿಂದ ನಾನು ಬಹಳ ಚೆನ್ನಾಗಿ ಕಂಡಿದ್ದೇನೆ. ವಿಶೇಷವಾಗಿ ನೀವೆಲ್ಲರೂ ನೋಡ್ತೀರಿ, ಇವತ್ತು ಕೆಲವು ಮದುವೆಯಾದ ಅಲ್ಪ ಸ್ವಲ್ಪ ದಿನಗಳಲ್ಲೇ ಈ ಯಾವ್ಯಾವ ರೀತಿ ಅವರ ಕುಟುಂಬಗಳು ನಡ್ಕತ್ತೇವೆ ಅಂತಕ್ಕಂಥದ್ದನ್ನ ಈಗೊಂದು ಶುರುವಾಗ್ಬಿಟ್ಟಿದೆ. ಮದುವೆ ಆಗ್ಲಿಲ್ಲ ನಮ್ಮ ಹಳ್ಳಿಗಳಲ್ಲಿ ಹುಡುಗರು ಅಂತ ಹೇಳಿ ಈ ಮಧ್ಯ ಬ್ರೋಕರ್ಗಳು ಶುರುವಾಗಿ ಉತ್ತರ ಕರ್ನಾಟಕದಿಂದ ಇವತ್ತು ಮದುವೆ ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ಬಂದು ನಾಳೆ 3 ದಿನಕ್ಕೆ ಮನೇಲಿ ಇದ್ದಿದ್ದೆಲ್ಲ ದೋಚ್ಕೊಂಡು ಇವತ್ತು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲೂ ಬಹುತೇಕ
ಬಹಳ ಗಂಡು ಮಟ್ಟದ ನನ್ನ ದುದ್ದ ಹೋಬಳಿ ಅದು ದುದ್ದ ಗ್ರಾಮದ ಸುಪುತ್ರಿ. ಇವತ್ತು ಶಿವಕುಮಾರ್ ಅವರ ಧರ್ಮಪತ್ನಿ. ಇವತ್ತು ಅವರ ದಾಂಪತ್ಯ ಜೀವನ ಎಷ್ಟು ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನ ಅವರೇ ಇವತ್ತು ಅವರ ಅಕ್ಷರವನ್ನ ಬರೆದಂತ ಒಂದು ಚಿತ್ರವನ್ನ ಅವರಿಗೆ ಹುಡುಗರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಕುಟುಂಬಸ್ಥರು ಕೃಷ್ಣಗೌಡ್ರೆ ನಾವೆಲ್ಲರೂ ಕಲ್ತ್ಕೋಬೇಕಾದಂಥದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹುತೇಕ ನಮ್ಮ ಗೋಪಿ ಸರ್ ಅವರು ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಇನ್ನೂ ಅತ್ಯುತ್ತಮವಾದಂತ ಒಬ್ಬ ಕಲಾವಿದನಾಗಿ ಹೊರಹೊಮ್ಮುವಂತ ಎಲ್ಲ ಅವರ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವತ್ತೂ ನಾವು ಜೊತೆ ಇರ್ತೀವಿ. ನನಗೆ ಕಲಾವಿದರು ಕಂಡ್ರೆ ಬಹಳ ಇಷ್ಟ. ಇವತ್ತು ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪಾಂಡವಪುರದಲ್ಲಿ ನಾವು ಮೊದಲಿಂದನೂ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ, ಅವ್ರಲ್ಲಿರ್ತಕ್ಕಂಥ ಒಂದು ಮಿಮಿಕ್ರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಒಬ್ಬರ ವಾಯಸ್ಸನ್ನ ಅನುಸರಿಸಿ ಮಾತಾಡ್ತಕ್ಕಂಥದ್ದಿದೆ. ನಾನೆಲ್ಲ ನಮ್ಮ ದೇವೇಗೌಡರು ಬಂದೇ ಬಿಟ್ರೆ ಅನ್ನೋ ಒಂದು ಕಲ್ಪನೆ ನಮ್ಗೆ ಅಷ್ಟು ಚೆನ್ನಾಗಿ ಅವರು ಮಾತಾಡ್ತಾ ಇದ್ರು. ನಿಜವಾಗ್ಲೂ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಮ್ಮನ್ನೆಲ್ಲ ನೋಡುವಂತ ಅವಕಾಶ ಮಾಡಿಕೊಟ್ಟಂತ ಶಿವಕುಮಾರ್ ಅವರು ಮತ್ತು ಅವರ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಅಣ್ಣ ಚಿಕ್ಕಪ್ಪ ರಾಜವಾಡ ಮಾಜಿ ಚೇರ್ಮನ್ ಮಾಡ್ಲಿಕ್ಕೆ ಅಲ್ಲಿ ನೋಡ್ದು ಬಿಡ್ತೀನಿ ಕಾರ್ಯಕ್ರಮ. ಅಯ್ಯಪ್ಪ ಪಾಪ ಇವ್ರು ಯಾರು ಸುಮ್ಮನೆ ಕೇಳಿದ್ರು ನಮ್ಮ ಭಾಷೆ ಅಂತ ಕಲ್ಲೊಡ್ದು ಬಿಡ್ತೀನಿ ಕಾರ್ಯಕ್ರಮ ಮಾಡೋಣ ಅಂತ. ಆಯ್ತು ರಾಜಗೌಡ್ರೆ, ನಿಮ್ಮ ಅಣ್ಣನ ಮಗ ಕರೀತಾನೆ, ಎಲ್ಲಿದ್ದೀರ ಬನ್ನಿ ಒಂಚೂರು ವಾಯ್ಸ್ ಕೇಳಿಸ್ಕೊಂಡು ಏನಾದ್ರು ಟ್ರೈ ಮಾಡ್ತೀನಿ ಅಂದೆ. ಅವೇನಲ್ವ ಏನ್ ಟ್ರೈ ಮಾಡೋದ, ನಮ್ಮ ಚಿಕ್ಕಪ್ಪ ಬಂದು ಸ್ಟೇಜ್ ಮೇಲೆ ಮಾತಾಡ್ಬೇಕ ಆಗಿಲ್ಲ ಅಂದ. ಯಾಕೆ ಅಂದೆ, ಆ 30 ವರ್ಷ ಆಯ್ತು. ನಾನೆಲ್ಲ ನೋಡಿದ್ರಪ್ಪ ಹಂಗಾಗ್ಬಿಡ್ತು. ಏನ್ ಮಾಡಕ್ಕೆ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಮುಂದ್ಗಡೆ ಕೂತ್ಕೊಂಡು ಒಬ್ಬರು ಒಳ್ಳೆಯಲ್ಲಿ ಮುದುಕಿರಪ್ಪ ನಮ್ಮ ವೆಂಕಟಣ್ಣನ ಮಾತುಗಳು ಕೈನ ಅಳ್ಳಾಡಿಸಬೇಡಿ, ಅದ್ರ ಬದಲು ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ. ಇಲ್ಲ ನಮ್ಮ ತಲೆನ ತಲೆನೊಸ್ಕೊಂಡು ಒಂದೆರಡು ರೌಂಡ್ ಓಡಾಡಿ. ನೋಡಿ, ಮೊನ್ನೆ ನೀವು ಮಾಡಿರೋ ನಿಮಗೂ ಲಾಸು, ನಮಗೂ ಲಾಸು. ನೀವೇನು ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಬೇಡ, ಇದು ದಯವಿಟ್ಟು ಅವರು ಹೋದ್ರು. ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗಲಿ. ನಿಮ್ಮ ಜೋರು ಚಪ್ಪಾಳೆ ಒಬ್ಬ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ವ್ಯಕ್ತಿಗೆ ಇರಲಿ. ಎಲ್ಲರಿಗೂ ನಮಸ್ಕಾರ. ಹಾಗೆ